ಏನು ಮಾಡಿದ್ರು ಆ ವಿಟ್ಟು ಒಂಪನು ಆ ಗೀತಿ ನಮ್ಮ ಮನೆಯಿಂದ ಆಚೆ ಆಗ್ತಾ ಇಲ್ವಲ್ಲ. ನನಗಂತೂ ತುಂಬ ಸಿಟ್ಟು ಬತ್ತೈತೆ ಶೈಲು, ತುಂಬ ಸಿಟ್ಟು ಬತ್ತೈತೆ. ಏನೇ ಅಂದರೆ ಅವರಿಬ್ಬರು ದೂರ ಆಗ್ತಾ ಇಲ್ವಲ್ಲ ಅನ್ನಿಸ್ತೈತೆ. ನಾವು ಏನು ಮಾಡಿದ್ರು ಗೊತ್ತಾಗುತ್ತಪ್ಪ. ನೋಡು, ಏನು ಮಾಡಬೇಕು ಅಂಬೋದೇ ಗೊತ್ತಾಗಲ್ವಲ್ಲ. ನಾವು ಏನು ಮಾಡಿದ್ರು ಗೊತ್ತಾಗುತ್ತೆ ಅವ್ರಿಗೆ. ನನ್ನ ಮಗ ಹೇಳಲ್ಲ ಹೇಳಲ್ಲ ಅಮ್ಮ ನನ್ನ ಮೇಲೆ ಹೇಳ್ಬಿಟ್ಟ. ಹೋಗು, ಊರಾರ ಮುಂದಂತೂ ಮರ್ಯಾದೆ ಹೋದಂಗಾಯ್ತು. ಏನು ಮಾಡಬೇಕೋ ಏನೋ, ಬಿಡತ್ಲಾಗ ಹೆಂಗನ ಮಾಡ್ಕೊಂಬೇಡ. ಅವ್ರ ಪಡೆಗೆ ಅವ್ರು ಇರ್ತಾರೆ, ನಮ್ಮ ಪಡೆಗೆ ನಾವಿರ. ಯಾರು ತಾಯಿ ಕೆಡಿಸ್ಕೊಂಬಂಗತ್ಲಾಗ ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತ. ಅವಳೊಬ್ಬಳು ಇಲ್ಲ ಅಂದಿದ್ರೆ ಹೆಂಗೂ ಆಗೋದಮ್ಮ. ಏನು ಮಾಡ್ತೀಯ, ಅವಳೊಬ್ಬಳು ಇರೋದ್ರಿಂದನ ಈ ಗಿರ್ಜಿಂಬೆ ಬೇರೆ, ಈ ಗಿರ್ಜಿಂಬೆ, ಈ ನಮ್ಮ ಚಿಕ್ಕಪ್ಪ ಎಲ್ಲರೂ ಇದ್ದಾರಲ್ಲ, ಇವರು ಭಾರಿ ಇದ್ದಾರೆ. ಏನು ಮಾಡೋಣ ಅನ್ನಿಸುತ್ತೆ. ನಾವೀಗಳಪ್ಪ ಏನು ಮಾಡೋಕ್ಕಾಗಲಿಲ್ಲ, ಇಷ್ಟೊಂದೆಲ್ಲ ಇದು ಮಾಡಿದ್ರು ಏನು ಮಾಡೋಕ್ಕಾಗಲಿಲ್ಲ, ಸೋತರು ನೋಡಿ, ಇವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ಜನ ಆಡ್ಕೆಂಬ್ತಾರೆ ನಮ್ಮನ್ನ ಶೈಲು. ಬಿಡು, ಆಡ್ಕೊಂಡ್ರು ಆಡ್ಕೊಂಬ್ತಾರೆ. ಏನು ಮಾಡೋಕ್ಕಾಗತ್ತೆ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋಣ. ಇವಾಗ ಇಬ್ಬರು ಮದುವೆ ಆಗಿದ್ವಿ. ನಾವು ಆ ಡಯ ಮತ್ತು ಇವನು ಅನಿಲ ಇದ್ದಾನಲ್ಲ, ಅವರಿಬ್ಬರು ಎದುರಿಗೆ ನಾವು ಚೆನ್ನಾಗಿರ್ಬೇಕು. ಅವ್ರ ಕಣ್ಣೆದ್ರಿಗೆಲ್ಲ ನಾವು ಚೆನ್ನಾಗಿರ್ಬೇಕು. ಅವಳು ನನ್ನ ತಂಗಿ, ನನ್ನ ಥರ ಯಾರೂ ಇಲ್ಲ, ನಾನೇ ದೊಡ್ಡಿದು ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾಳಲ್ಲ, ಅದಕ್ಕೆ ಅವಳ ಕಣ್ಣೆದ್ರಿಗೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು. ಏನು ಶೈಲಕ್ಕ, ಏನೋ ಮಾತಾಡ್ತಾ ಇದೆಯಾ? ಏನಿಲ್ಲ ವೀಣಾ, ಈಗ ಹಿಂಗೇನೆ ಮಾತಾಡ್ತಿದ್ವಿ ಆಗ ಗೀತಮ್ಮ ಬಗ್ಗೆ. ಏನು ಮಾಡ್ತೀಯ, ಅವರು ಎಲ್ಲ ಜೊತೆ ಆಗ್ಬಿಟ್ಟವ್ರೆ ಕಣೆ. ಏನು ಯಾವಾಗಲೂ ಗೀತನ ಹತ್ರ ಡಯ ಯಾವಾಗಲೂ 24 ಗಂಟೆ ಹೋಗಿ ಕೂತ್ಕೊಂತಾಳೆ. ಅವರೆಲ್ಲ ಹೆಂಗೈದ್ದಾರೆ ನೋಡು. ಅವಳು ಒಬ್ಳು ಇಲ್ಲ ಅಂದಿದ್ರೆ ಅವ್ನು ಹೆಂಗೋ ಆಟ ಆಡಿಸ್ಬೋದಾಗಿತ್ತು. ಅವಳಿನ ಏನೇ ಅಂದ್ರೆ ಬಿಟ್ಕೊಡೋದಿಲ್ಲ ಕಣೆ ಅವನು. ನಾವೇನೇನೋ ಪ್ರಯತ್ನ ಮಾಡಿದ್ವಿ ಅವನ್ನ ದೂರ ಮಾಡ್ಬೇಕು ಅವಳನ್ನ ಅವನಿಂದನ ಅಂತ, ಆಗಲೇ ಇಲ್ಲ. ಅದಕ್ಕೆ ಭಾಳ ಸಿಟ್ಟು ಮಾಡ್ಕೊಂಡಿದ್ದಾರೆ ಕಿಟ್ಟು. ಭಾಳ ಇದು ಹೇಳು. ಒಬ್ರಿಗೊಂದು ಇವಾಗ. ನಮ್ಮ ಮನೇಲೆ ಆಗಲಿ, ಇವಾಗ ನಮಗೆ ನೋಡು ಎಷ್ಟು ಇದನ್ನು ಮಾಡ್ತಾರೆ. ನನ್ನ ಗಂಡ ಕೇಳಲ್ಲ, ಏನಿಲ್ಲ. ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ. ಅವಳು ನಮ್ಮ ಶ್ರೀದೇವಿ ಅದಕ್ಕೆ ಆ ಮನೇಲೇ ಇರ್ತಾಳ. ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತೇ ನನ್ನ ಮೇಲಂತೂ. ಅವಳನ್ನ ನಮ್ಮ ಅತ್ತೆಗಳಪ್ಪ ಊರಾಗ್ಲಾರ್ಗೆಲ್ಲ ಬಂದರು ಅವಳಿಗೆ ಬರಲ್ಲ, ಏನೋ ಹೊತ್ಕೊಂಡೋಗ ರೋಗ ಅನಿಸುತ್ತೆ. ಮತ್ತು ನನಗೆ ಆ ಜೈಯಿನ ಮೇಲಿರೋ ಎಷ್ಟು ಸಿಟ್ಟು ಇನ್ಯಾರ ಮೇಲೂ ಇಲ್ಲ. ಬಲೆ ಇದ್ರಂತಳು ಭಾರಿ ತಾರ ತಿಗಡಿ ಅಂತವಳು. ಅಯ್ಯಪ್ಪ, ಅವಳನ್ನ ನನಗಿಲ್ಲೋಡು, ನನ್ನ ಕಣ್ಣಿಂದಲ್ಲ ಅವಳು ನೋಡೋಕ್ಕಾಗಲ್ಲ, ಅಷ್ಟು ನನಗೆ ಸಿಟ್ಟು ಬತ್ತೈತಿ. ಏನು ಮಾಡ್ತೀಯ, ಸುಮ್ಮನೆ ಇದ್ದೀನಿ ಅಷ್ಟೇ. ಭಾರಿ ಇದಳ್ತು ನೀನು. ಅವಳ ಹತ್ರ ಹೆಂಗಾದ್ರೂ ಇದೆಯಾ ವೀಣಾ, ಹೇಳು. ಅಯ್ಯಪ್ಪ ದೇವ್ರೆ, ನೀವು ಇಷ್ಟೊತ್ತಿಗೆ ಯಾವಾಗಲೂ ಬೇರೆ ಬರ್ಬೋದಾಯ್ತು. ಇವಳು ನೋಡು, ನಮ್ಮ ಮೂಗಿ ಅಂತವಳು, ನಮ್ಮ ಡಯ್ಯ ಮೂಗಿದ್ದಂಗಿದ್ಲು ಅವನ ಮದುವೆ ಆಗಿ ಹೆಂಗೆ ಇದ್ದಾಳು ಇವಾಗ. ಬೇರೆ ಕರ್ಕೊಂಬಂದು ಅವ್ರಿಗೆ ಮಾತ್ರ ಬೇರೆ ಕೊಟ್ಟವ್ರೆ, ನಿಮಗೆ ಮಾತ್ರ ಕೊಟ್ಟಿಲ್ಲ ನೋಡು. ನೀವು ದುಡ್ಡೆಲ್ಲ ಕೊಡಬಾರ್ದು, ಅವಳ ಕೈಗೆ ಯಾಕೆ ಕೊಡ್ತೀರಾ ದುಡ್ಡ? ನಮ್ಮ ಗಂಡಗೆ ಬುದ್ಧಿ ಇಲ್ಲ. ನಾನು ಅದಕ್ಕೆ ಈ ಸತಿ ಇವತ್ತು ಆಗುತ್ತೆ ಪೇಮೆಂಟು, ನೀನು ಕೊಟ್ಕಿಟ್ಟಿಯ ಕೊಡು ಅಂತೇಳಿ ಇಸ್ಕೊಂತೀನಿ. ಮನೆಗೆ ಏನೋ 1 ರೂಪಾಯಿ ಕೊಡೋದು ಬೇಡ, ಅವರೇ ಅವಾಗಾದರೆ ಭಾಗ ಕೊಡ್ತಾರೆ. ನಿಮ್ಮ ಪಾಡಿಗೆ ನೀವು ಅವಾಗ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತಾರೆ. ಆ ಶ್ರೀದೇವಿ ಅದು ಆ ಗಿರ್ಜಿಂಬೇದೆ ಎಲ್ಲನ. ಮನೆ ಒಳಗೋಗ ಅವಳದೇ ಎಲ್ಲನ. ಅವ್ಳು ನೋಡಿದ್ರೆ ನನಗೆ ಇಷ್ಟನೇ ಆಗಲ್ಲ. ನನಗೆ ಎಷ್ಟಿಂದ ಮಾಡ್ತಾರೆ ನೋಡು. ಹಂಗೆ ಚೆನ್ನಾಗಿದ್ದ 1-2 ದಿನ, ಅಯ್ಯೋ ನಮ್ಮ ಅಣ್ಣನ ಮಗಳು ಅಂತ ಎಷ್ಟಿಂದ ಮಾಡಿದ್ಲು ನಮ್ಮ ಅತ್ತೆ. ಹಂಗೇನೆ 2 ದಿನನೇ ಅವಳದು ಆಸೆ ಎಲ್ಲನ. ತಡಿ ನೋಡ್ಬಂತೆ ಡೈ ಅಂತ ಗುದ್ದಾಡ್ತಾಳೆ ಇನ್ನು 2 ದಿನ. ಮೊದಲು ಶ್ರೀದೇವಿನ ಸೇರ್ತಿರ್ಲಿಲ್ಲ, ಇವಾಗ ಅವರ ಎಲ್ಲರ ತಗೋ ಚೆನ್ನಾಗಿದ್ದಾಳೆ, ನನ್ನ ತಗ ಚೆನ್ನಾಗಿಲ್ಲ ಇವಾಗ. ನಾನು ಮಾತಾಡ್ಸಲ್ಲ ಇವಾಗ ಅಂತ ತರ ತಿಗಡಿ ಬುದ್ಧಿ. ಈಗಳಮ್ಮ, ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಫಸ್ಟ್ ಆ ಜೈಗೆ ಏನೋ ಒಂದು ಗತಿ ಕಾಣಿಸು. ಆ ಜೈಗೆ ಏನೋ ಒಂದು ಗತಿ ಕಾಣಿಸಿದ್ರೆ ಇದು ನೆಟ್ಕಾಗೋದು. ಫಸ್ಟ್ ಅವಳು ಜೈ ಎಂಬಳು ಹಾಳಾಗೋಗ್ಬೇಕು. ಅವಳು ಹಾಳಾಗೋದ್ರೇನೆ ನಿಮ್ಮ ಮನೆ ಉದ್ಧಾರ ಆಗೋದು. ಇಲ್ಲೋಳು, ಅವಳಿಗೆ ಸರಿಯಾಗಿ ನೀನು ಹೇಳ್ತೀನಿ. ಎಲ್ಲರೂ ಯಾರು ಇರಲ್ವಲ್ಲ ಮನೆಯಾಗ, ಅವಾಗ ಸೇರ್ಕೊಂಡು ಸರಿಯಾಗಿ ರೂಮ್ನಾಗ ಹಾಕ್ಕೊಂಡು ತಿಳಿ ಹೇಳ್ತೀನಿ. ಕೈಯ ಕಾಲ ಮೂರೆಕೊಂಡ್ರು ಹೇಳ್ತೀನಿ. ಹಂಗಾದ್ರೆ ಮತ್ತೆ ಬುದ್ಧಿ ಬರುತ್ತೆ. ಅವಳು ನೋಡಿದ್ರಾಗಲ್ಲ ನನಗಂತೂ ಅವಳು ಮನೆ ಹಾಳಾಗೋಗ. ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಅವಳ ಮೇಲೆ. ಮತ್ತು ನನಗೂ ಸಿಟ್ಟು ಬರುತ್ತೆ ಕಿಟ್ಟೋಣ. ಏನು ಮಾಡೋಣ, ಸುಮ್ಮನೆ ಇದ್ದೀನಿ. ಮಾತಾಡಬಾರ್ದು ಅಂತ ಇವಾಗ ನಮ್ಮಪ್ಪ ನಮ್ಮಮ್ಮ ಯಾಕೆ ಕೇಳಲ್ಲ ಯಾತನ ಹೇಳಿರಿ. ಅಯ್ಯೋ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಅನುಸರಿಸ್ಕೊಂಡಿರ್ಬೇಕು, ಹಿಂಗೆ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಸುಮ್ಮನೆ ಹೇಳ್ತಿರ್ತಾರೆ. ಅದಕ್ಕೆ ನನಗೆ ಹೊಡಿಲಿ ಏನು ಮಾತಾಡ್ದಲೇ ಸುಮ್ಮನಿದ್ದೀನಿ ಕಿಟ್ಟೋಣ. ನಾನು ಏನು ಮಾಡೋಣ ಅಂತೇಳಿ ಸುಮ್ಮನೆ ಇಲ್ಲೋಡು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ನಾನು ಏನು ಮಾತಾಡೋಕೆ ಹೋಗಿಲ್ಲ. ಸುಮ್ಮನಿರ್ಬೇಡ, ಮಾತಾಡು. ಆ ಶ್ರೀದೇವಿ ದುಡ್ದು ಅವಳೆಲ್ಲ ಮಾಡ್ಕೊಂಡಿದ್ದಾಳಲ್ಲ ಸರಿಯಾಗಿ. ಮನೆಯಾಗೆ ಈಗ ಒಂದೇ ಮನೆಯಾಗಿದ್ದಾಗ ಯಾರು ಇವಾಗ ಜೊತೆಗಿರೋಕ್ಕೆ ಇಷ್ಟಪಡಲ್ಲ. ಕೊಡಬೇಡ, ನಿನ್ನ ಗಂಡ ಏನಾದರೂ ಪರವಾಗಿಲ್ಲ, ಕೊಡಬೇಡ ದುಡ್ಡ. ಆ ಡಯಂಗೆ ನೋಡು, ಇವತ್ತು ಅವ್ರು ಹಂಗೆ ಬೇರೆ ಮಾಡ್ಕೊಂಡು ತಿಂತಾ ಇಲ್ವೇ ಬಂದು. ಅನಿಲನೂ ಅನಿಲ ಭಾರಿ ಇದ್ದಾನೆ. ನನ್ನ ಮಗ ನನ್ನ ಹಂಗೆ ನೋಡ್ಕೊಂಡಿದ್ರೆ ನಾನೇನಕ್ಕಮ್ಮ ಬಿಟ್ಟು ಬತ್ತಿದ್ದೆ. ನನಗಿಲ್ಲದಿದ್ದು ಮಾಡ್ದೆ. ಒಳ್ಳೆಯವನಲ್ಲ ಅವನು. ಲೋಪರ್ ನನ್ನ ಮಗ ಕಣಕ್ಕ. ಅಯ್ಯೋ ಮದುವೆ ಆಗ್ದಿಲ್ದಂಗೆ ನಾನು ಒಬ್ಬಳೇ ಇದ್ದರೆ ಬಂದು ಒಂಥರ ದೃಷ್ಟಿಗೆ ನೋಡೋಣ ನಾನು ಅದಕ್ಕೇನೆ ಅಪ್ಪ ನನಗೆ ನೀನು ಮದುವೆ ಆಗು, ನೀನು ಸುಮ್ಮನೆ ನಾನು ಹಂಗೆಲ್ಲ ನೋಡಬೇಡ ಅಂತಿದ್ದೆ. ನನಗೊಂಥರ ನೋಡೋಣ ಗೊತ್ತಾ, ಮದುವೆ ಆಗ್ದಿಲ್ದಾಗ. ಮದುವೆ ಆಗಿರೋದಕ್ಕೆ ಅಲ್ಲ ಇದ್ದಾನೆ ಅಷ್ಟೇ.
ಅಯ್ಯೋ ಮದುವೆ ಆಗದಿಲ್ದಾಗ ಏನಂಗೆನೆ ನನ್ನಂತೂ ಹಿಂಗೆ ಗುರಾಯಿಸೋದು. ಯಪ್ಪ ಯಾರು ಇಲ್ದಾಗ ಅವ್ನು ನನಗೆ ಮನೆಗೆ ಬಂದರೆ ಒಂಥರ ಭಯ ಆದಂಗೆ ಆಗೋದು. ಹಂಗೆ ನನ್ನ ಮೇಲೆ ಇದು ಮಾಡೋಣಕ್ಕ. ಒಳ್ಳೆನಲ್ಲ ಅವನು, ಹುಟ್ಟು ಲೋಫರು. ಮತ್ತು ನೋಡೋಕ್ಕೆ ಒಳ್ಳೆಯವನು ಅಂತ ಕಾಣಿಸುತ್ತೆ ಜನಗಳಿಗೆ, ಆದರೆ ಅವನು ಒಳ್ಳೆಯನಲ್ಲ. ಭಾರಿ ಕ್ರಿಮಿನಲ್ ನನ್ನ ಮಗ ಅವನು. ಕ್ರಿಮಿನಲ್ ಬುದ್ಧಿ ಜಾಸ್ತಿ ಅವನ ಹತ್ರ ಇರೋದು. ಅದಕ್ಕೆ ಅವನ ಹತ್ರ ಹೆಂಗಿರ್ಬೇಕೋ ಹಂಗಿರು ನೀನು. ಜಾಸ್ತಿ ಅವನ್ನ ಎಷ್ಟಾದರೂ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ, ಟೆನ್ಷನ್ನೇ ತಗೊಂಬಕ್ಕೆ ಹೋಗ್ಬೇಡ ನೀನು. ಆರಾಮಾಗಿದ್ಬಿಡು ಸುಮ್ಮನೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವ್ನು ಹಂಗೆ ಮತ್ತೆ ಹುಟ್ಟು ಲೋಫರ್ ಕಂತ್ರಿ ನನ್ನ ಮಗ ಅವನು. ಹುಟ್ಟು ಕಂತ್ರಿ ಕಜ್ಜಿ ನಾಯಿ ಇದ್ದಂಗೆ ಅವನು. ಒಳ್ಳೆನಲ್ಲ ಅವನು. ಹ್ಞೂನಕ್ಕ, ನನಗೂ ಅದೇ ಅವನ ಮೇಲೆ ಇರೋದು ಸಿಟ್ಟು. ನೀವು ನೋಡು ಇವಾಗ ಬೇರೆ ಬಂದು ಎಲ್ಲ ಮಾಡ್ಕೊಂಡು ದುಡ್ಡು ಇಕ್ಕೊಂಡು ಹೆಂಗೆ ಮಾಡ್ತಾನೆ. ನಾನು ಸುಮ್ಮನಿರಲ್ಲ. ನಾನು ಇಷ್ಟು ದಿನ ನೋಡ್ತಾ ಇದ್ದೀನಿ, ನಮ್ಮಪ್ಪ ನಮ್ಮಮ್ಮ ಯಾರನ್ನೂ ಕೇಳಲ್ಲ. ಅವಾಗ ಮೊನ್ನೆ ಗಲಾಟೆ ಮಾಡ್ಕೊಂಡು ನಮ್ಮಪ್ಪ ನಮ್ಮಮ್ಮ ಏನು ಮಾತಾಡಬೇಡ ನೀನು ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನಿದ್ದೆ. ಇವಾಗ ಕೇಳಲ್ಲ ಬಿಡು. ಸುಮ್ಮನಿದ್ರೆ ನೀನು ಹಿಂಗಿರೋದೆ, ಯಾವ ಅಪ್ಪ ಅಮ್ಮನೂ ಬರಲ್ಲ, ಯಾರೂ ಬರಲ್ಲ. ನೀನು ಮಾತಾಡ್ಬೇಕು ಕಣಮ್ಮ, ಮಾತಾಡಿ ನೀನು ಜಗಳ ಮಾಡಿ ಆದ್ರೂ 2 ತೀರ್ಮಾನ ಮಾಡ್ಕೋಬೇಕಷ್ಟೇ. ಅವಳು ನಿಮ್ಮ ಅತ್ತೆಗೆ ಹೇಳು ಫಸ್ಟು. ಆಗ ಅವಳು ಜೈಯಿಗೆ ಅವಳಿಗೆ ಹೇಳಿ ಫಸ್ಟ್ ಒಂದು ತೀರ್ಮಾನ ತಗೊಂಬಕ್ಕೆ ಹೇಳು. ಅವಳಿಂದಲೇ ಎಲ್ಲನ. ಅವಳು ಈಗ ನೋಡು, ಅವಳು ಗಿರ್ಜಿ ಮೇನ ಅವಾಗ ಊರು ತುಂಬ ಮೆರಿಯಕ್ಬಿಟ್ಟು ಅವಾಗ ನಮ್ಮ ಮನೆ ಎಲ್ಲ ಹಾಳು ಮಾಡಿದ್ಲು. ಅವಳಿಂದಲೇ ಎಲ್ಲ ನಮ್ಮ ಮನೆ ಹಾಳಾಗೋಗಿದ್ದು. ಮಾತಾಡು ನೀನು ವೀಣಾ, ತಲೆ ಕೆಡಿಸ್ಕೊಬೇಡ, ಧೈರ್ಯವಾಗಿ ಮಾತಾಡು. ಏನಿದ್ರು ಹಿಂಗಲ್ಲ ಹಂಗೆ ಅಂತೇಳಿ ಧೈರ್ಯವಾಗಿ ಮಾತಾಡ್ಬಿಡು. ನಮಗೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಮಗೇನೋ ಒಂದು ಮಾಡ್ಕೊಂಡು ಕೊಡಿ. ನಮ್ದು ಇವಾಗ ದುಡ್ಡು ಇಸ್ಕೊಂಡವಳಲ್ಲ ಮತ್ತು ಆ ಶ್ರೀದೇವಿ, ಅವಳನ್ನು ಕೇಳು. ಇಷ್ಟು ದಿನ ನನ್ನ ಗಂಡನ ತೆಗಿಸ್ಕೊಂಡಲ್ಲ, ನೀನು ಏನು ಮಾಡಿದೆ ದುಡ್ಡು ನನಗೆ ಕೊಡು. ನೀನು ಏನು ಮಾಡಿದೀಯ ಮನೆಗೋಸ್ಕರನ? ನಮಗಾಗಿ ಇವಾಗ ನನ್ನ ಗಂಡ ದುಡ್ದಿರೋದು ಎಷ್ಟು ದುಡ್ಡು ಇಟ್ಕೊಂಡಿದ್ಯಾ ಕೊಡು ಅಂತ ಕೇಳು ಅಷ್ಟೇ. ಅಲ್ಲ ಯಾರು ಕೊಡ್ತಾರೆ ಇವಾಗ? ಕೊಡಬಾರ್ದು. ನಿಮ್ಮಪ್ಪ ನಿಮ್ಮಮ್ಮ ಹೇಳ್ತಾರೆ ಅಂತ ಸುಮ್ಮನಿದ್ರೆ ಅಷ್ಟೇ. ಅವರು ಅಣ್ಣ ಬಿಡು ನಮ್ಮ ತಂಗಿ ಮಗ ಅಂತೇಳಿ ಹೇಳ್ತಾರೆ. ಅದಕ್ಕೆ ಕಣಕ್ಕ ನಾನಿವಾಗ ಸುಮ್ಕಿರಲ್ಲ, ಮಾತಾಡ್ತೀನಿ ಹೋಗಿ. ಎಷ್ಟು ದಿವಸ ಅಂತ ಹಿಂಗೆ ಸುಮ್ಕಿರೋಣ ನಮ್ಮಂಗಾಗೈತೆ ನನಗೆ. ಅಲ್ಲ ಅವ್ರು ನೋಡು ಹೆಂಗೆ ಬುದ್ಧಿವಂತರಾಗಿ ಹೆಂಗೆ ಇದ್ದಾರೆ ಅಂತ. ಇವ್ರು ನೋಡು, ಇವರು ಹಂಗೆ ಬಾಣ ಇದ್ದಾರೆ ಅಕ್ಕ. ನೀನು ಕಿಟ್ಟೋಣ ಮದುವೆ ಆಗಿದ್ದೀರಲ್ಲ, ಇಬ್ಬರು ಚೆನ್ನಾಗಿರ್ರಿ. ಇವರೆಲ್ಲರ ಕಣ್ಮುಂದೆ ನೀವೆಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಚೆನ್ನಾಗಿದ್ರೆ ನೋಡ್ಬೋದು. ನಿಜ ನನಗೆ ತುಂಬ ಇಷ್ಟ ನಿಮಗೆ ಚೆನ್ನಾಗಿರೋರ್ನೆಲ್ಲ ನೋಡೋಕ್ಕೆ. ಆದರೆ ಅಂಥವ್ರು ನೋಡೋಕ್ಕಾಗಲ್ಲ ನನಗೆ. ನಿಜ ನನಗೆ ತುಂಬ ಬೇಜಾರಾಗುತ್ತೆ ಅಂತಾರೆ ನೋಡ್ಬೇಕಂತಂದರೆ. ಅನಿಲನ ಡಯನ್ ನೋಡಿಬಿಟ್ರೆ ಅಂತೂ ನನಗೆ ತುಂಬ ಕೋಪ ಬರುತ್ತೆ. ಏನು ಮಾಡ್ತೀಯಮ್ಮ, ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಅನುಸರಿಸ್ತೀವಿ ಅಷ್ಟೇ ನಾವು. ಅಲ್ಲ ನೋಡು, ನಮಗೆ ಎಷ್ಟು ಇದು ಮಾಡ್ತಾರೆ ಕಣಮ್ಮ. ಅವ್ರು ಒಳ್ಳೆಯವರಲ್ಲ, ಅವ್ರು ಯಾರು ಒಳ್ಳೆಯವರಲ್ಲ. ಅವರು ನೋಡಿಲಿ ಎಲ್ಲ ಮನೆ ಹಾಳು ಮಾಡ್ತಾರೆ. ಅವ್ರು ಒಳ್ಳೆಯವರಲ್ಲ ಕಣಮ್ಮ. ಒಬ್ರಿಗೆ ಒಬ್ಬರು ಮನೆ ಹಾಳು ಮಕ್ಕಳು ಒಳ್ಳೆಯವರಲ್ಲ ಅವರು. ಅದಕ್ಕಾಗಿ ನಾವು ಸುಮ್ಮನಿದ್ದೀವಿ ಅಷ್ಟೇ. ನಮ್ಮ ಬಿಟ್ಟು ಇದ್ದಾನೆ ಅವನು. ನಮ್ಗೆ ಎಷ್ಟು ಮೋಸ ಮಾಡಿದಾನೆ ಗೊತ್ತೇನಮ್ಮ. ಅಣ್ಣ ತಮ್ಮಂದ್ರೆ ಅಷ್ಟು ಮೋಸ ಮಾಡ್ತಾರೆ, ಮೋಸ ಮಾಡೋದು ಜಾಸ್ತಿ. ಅದಕ್ಕೆ ನಾನು ನಮ್ಮ ಶೈಲಿ ಪಟ್ಟು ಯಾರು ಸವಾಸನ ಬೇಡ, ನಮ್ಮ ಪಾಡಿಗೆ ನಾವು ಸುಮ್ಮನೆ ದುಡ್ಕೊಂಡು ತಿಂದ್ಬಿಡೋಣ. ಇಬ್ಬರು ಏನಾನ ಒಂದು ಬಿಸ್ನೆಸ್ ಮಾಡೋಣ, ಅಂಗಡಿನೋ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂಗಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ. ಮಾಡ್ರಿ, ಏನಾದರೂ ಮಾಡ್ರಿ. ನಾನು ಹಂಗೆ ಅಂದ್ಕೊಂಡಿರೋದು. ನಾನು ಎರಡಕ್ಕೊಂದು ತೀರ್ಮಾನ ಮಾಡ್ಕೊಂಡು ಏನಾದರೂ ಒಂದು ಮಾಡ್ತೀನಿ. ನಾನು ಆ ಗಿಜ್ಜಿ ಮೇನೂ ಮಾತಾಡ್ಸಲ್ಲ, ಅವಳನ್ನು ಮಾತಾಡ್ಸಲ್ಲ. ನಾನು ಮಾತಾಡಿಸ್ಬೇಡ. ಅವಳಿಂದಲೇ ಎಲ್ಲ ನಿಲ್ಲೋಡು. ಮೇಯ್ನ್ ಕಾರಣನೇ ಇದಕ್ಕೆ ಪಾತ್ರಧಾರಿನೇ ಅವಳು. ಮೇಯ್ನ್ ಇದೆ ಅವಳೇ. ಅವಳಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು. ಅವಳನ್ನ ಫಸ್ಟ್ ಇದು ಮಾಡು ಹೇಳ್ತೀನಿ. ಗಿರ್ಜಿಂಬೆ ಅವಳು ಒಳ್ಳೆಯಲ್ಲ ಅವಳು. ಮತ್ತೆ ಫಸ್ಟ್ ಅವಳಿಗೆ ಬುದ್ಧಿ ಕಲಿಸ್ಬೇಕು. ಅವಳಿಗೆ ಬುದ್ಧಿ ಕಲಿಸಿ ಆಮೇಲೆ ಎಲ್ಲ ನೋಡ್ಕೋಬೇಕು. ಏನು ಮಾಡಲಿ, ನಾನು ಆಗತ್ತಿಗೆ ಅನುಸರಿಸ್ಕೊಂಡಿದ್ದೀನಿ. ಇವ್ರ ಬುದ್ಧಿಗೆ ಇನ್ನೊಬ್ರು ಯಾರನ್ನ ಆಗಿದ್ರೆ ಇರ್ತಾ ಇರಲಿಲ್ಲ. ನಾನು ಇನ್ಮೇಲೆ ಸುಮ್ಮನಿರೋದಿಲ್ಲ. ಶೈಲು ಅಕ್ಕ ಇಷ್ಟೊಂದೆಲ್ಲ ಹೇಳ್ತಾ ಐತೆ ಅಂದಮೇಲೆ ನಾನು ಇನ್ಮೇಲೆ ಸುಮ್ಮನಿರೋದಿಲ್ಲ ನೋಡು. ಏನು ಮಾತಾಡ್ಬೇಕು ಅದನ್ನ ಮಾತಾಡಿದ್ರೆ ಇವಾಗಿನ ಕಾಲದಂಗೆ ನಡೆಯೋದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.